ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದು ಕ್ಯಾತೇಗೌಡ ವ್ಲಾಗ್ಸ್. ಇವತ್ತು ನಾನು ಮಧ್ಯಾಹ್ನದಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಸೊ ಹಾಗಾಗಿ ಏನು ಕೆಲಸ ಅಂತ ಹೇಳ್ತೀನಿ. ಅವ್ಯಾನ್ ಬರ್ತಡೇ 6 20th. ಎಕ್ಸಿಕ್ಯೂಟ್ ಆಗಲಿಲ್ಲ. ನನ್ನ ಮಗ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ಮಗ ನಿದ್ದೆ ಮಾಡ್ತಿದ್ದಾನೆ. ಯಾರೆಲ್ಲ ನೋಡ್ತಿದ್ದೀರಾ ನನ್ನ ಮಗನ ಬರ್ಡೇಗೆ ವಿಶ್ ಮಾಡಿ ಕಮೆಂಟ್ ಮೂಲಕ. ಇವಣ್ಣ ಅಳ್ತಾ ಇದ್ದಾನ, ನಗ್ತಾ ಇದ್ದಾನ, ಇಲ್ಲ ಯಾಕೆ ಈಗ ಟಾರ್ಚರ್ ಕೊಡ್ತಿದ್ದಾನೆ ಅಂತ ಗೊತ್ತಿಲ್ಲ. 2 ಕಿಲೋಮೀಟರ್ ನಮ್ಮಿಂದನೇ ಬರ್ತಿದ್ದಾನೆ. ಇಂಡಿಕೇಟರ್ ಹಾಕೊಂತಾನೆ, ರೈಟ್ಗೂ ಹೋಗಲ್ಲ ಲೆಫ್ಟ್ಗೂ ಹೋಗಲ್ಲ. ಅವ್ನಿಗೆ ಆತ ಲವ್ ಫೇಲ್ಯೂರ್ ಅನ್ಸುತ್ತೆ ಮೋಸ್ಟ್ಲಿ. डिप्रेशन मैं डिप्रेशन में रहता हूँ हमेशा. अब भी मैं डिप्रेशन में हूँ, माँ कसम. मैं डिप्रेशन में रहता हूँ हमेशा. सिर में दर्द रहता हो. ಆ್ಯಕ್ಚುಲಿ ಕೆರೆ ಅದು ತುಂಬ ಚೆನ್ನಾಗಿ, ಕೆರೆ ಹತ್ರ ಹೋಗ್ಬೋದಾ ಬೇಡವಾ ಅಂತ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಕಾರ್ ಇಳಿಯುತ್ತಾ ಇಲ್ವಾ ಅಂತ. ಏನು ಹೇಳ್ತೇವೆ ಬಿ? ಇಳಿಯುತ್ತಾ? ಮೋಸ್ಟ್ ಆಫ್ ಆಲ್ ಇಳಿಯುತ್ತೆ. ಹೋಗಿದ್ದಾರೆ. ಬಟ್ ಸ್ಪಾಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಅವ್ಯಾನ್ ಫುಲ್ ಇದ್ದೆ. ಹೋಗಲ್ಲಂತ ಗಾಡಿ ನಿಲ್ಸೋಣ ಅಂತ ಹೋದ್ವಿ, ಆಗಲಿಲ್ಲ. ಗಾಡಿ ಹೋಗಲ್ಲ ಇಲ್ಲಿ, ಸೊ ಅದಕ್ಕೆ ಎಲ್ಲ ತಗೊಂಡು ಸೈಡ್ಗೆ ಹಾಕ್ಬಿಡ್ತೀವಿ ಗಾಡಿ. ಫಸ್ಟ್ ಐಟಮ್ ಇಳಿಸ್ಕೊಂಬಿಡೋಣ. ಬಟ್ ಸ್ಪಾಟ್ ಮಾತ್ರ ತುಂಬ ಚೆನ್ನಾಗಿದೆ. ಇಟ್ಕೊತೀನಿ ಬಾ ಮಗನೆ, ಕೈ ಕೊಡು. ಹಾಕ್ತೀವಿ ಮಾ ನಡಿ. ನಿಧಾನ ಬಾರ್ನಾ ಬಾರ್ನಾ ಏನಾಗಲ್ಲ ಬಾ ಅಮ್ಮ. ಕೈ ಹಿಡ್ಕೊತೀನಿ, ಚಿಕ್ಕಿ ಕೈ ಹಿಡ್ಕೊತೀನಿ ಬಾ. ಅಷ್ಟೇ ಅಲ್ಲ. ಥ್ಯಾಂಕ್ಸ್ ರೀ. ವಾವ್, ಎಲ್ಲ ಐಟಮ್ ಅಂತೂ ಇಳಿಸ್ತಾ ಇದ್ದೀವಿ. ಮೇಕಗಳೆಲ್ಲ ಇದ್ದಾವೆ. ಚೆನ್ನಾಗಿದೆ ಅಲ್ಲ? ಸೊ ಇಲ್ಲಿ ಏನು ನಿಮ್ಮ ಪ್ಲ್ಯಾನ್ ಇವತ್ತು? ಆ್ಯಕ್ಚುಲಿ ಅವ್ಯಾನ್ ಬರ್ತಡೇ, ಅವ್ಯಾನ್ ಬರ್ತಡೇ ಇಬ್ರು ಕೇಕ್ ಕಟ್ ಮಾಡಿಸಿ ಅದಾದ್ಮೇಲೆ ನಮ್ಗೇನು ಪಾರ್ಟಿ? ಹೊರಟೋಗುತ್ತಾರನಾ ಒಂದು ನಿಮಿಷ. ಆ್ಯಕ್ಚುಲಿ ನೆನೆ ಹೋಗ್ಬೇಕಾದ್ರೆ ಈ ಸ್ಪಾಟ್ನ ನೋಡ್ಕೊಂಡು ಹೋದ್ವಿ. ಬಟ್ ನಾವು ಗೊರವನಹಳ್ಳಿಯಿಂದ ಬರಬೇಕಾದ್ರೆ ಸ್ವಲ್ಪ ಸಂಜೆ ಮೀನ್ಸ್ ಕತ್ಲೆ ಆಗ್ತಾ ಇದ್ದಾಗಲೇ ಆದ ಕಾರಣ ನನಗೆ ಇಲ್ಲಿ ಇದನ್ನು ನೋಡೋಕ್ಕಾಗಲಿಲ್ಲ. ಥಿಂಕ್ ಮಾಡಿದ್ವಿ ಮನೇಲಿ ಹೋಗ್ಬಿಟ್ಟು ಯಾಕೆ ಇಲ್ಲೊಂದು ಕುಕಿಂಗ್ ವ್ಲಾಗ್ ಮಾಡಬಾರ್ದು ಅಂತ. ಕುಕಿಂಗ್ ವಿತ್ ಚಂದು ಕ್ಯಾತೇಗೌಡ. ಇನ್ನು ಏನು ಕುಕ್ ಮಾಡ್ತೀನಿ ಮತ್ತು ಅವ್ಯಾನೊಂದು ಬರ್ಡೇ ಕಟಿಂಗ್, ಕೇಕ್ ಕಟಿಂಗ್ ಇದೆ, ಅದನ್ನು ಮಾಡಾದ್ಮೇಲೆ ಕುಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಆ್ಯಕ್ಚುಲಿ ಅವ್ಯಾನ್ ಈಗ ಮಲಗಿದ್ದಾನೆ, ಮಲ್ಕೊಂಡ್ಬಿಟ್ಟಿದ್ದಾನೆ. ಅವನು ಎದ್ಮೇಲೆ ಕೇಕ್ ಕಟ್ ಮಾಡಿಬಿಟ್ಟು ಸೊ ಸ್ಟಾರ್ಟ್ ಮಾಡೋಣ. ಹಿಂದೆ ಬೆಟ್ಟ, ಅದ್ರ ಪಕ್ಕ ಚಿಕ್ಕದೊಂದು ಕೆರೆ, ಅದ್ರ ಮಧ್ಯದಲ್ಲಿ ಈ ಕಡೆ ಬ್ಯಾಕ್ಗ್ರೌಂಡಲ್ಲಿ ಫುಲ್ ಗ್ರೀನ್ ಇದೆ. ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ. ಅರ್ನಾ ಏನು ಮಾಡ್ತಾ ಇದ್ದೀವಿ ಬಂದ? ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀವಿ? ಚಿನಿ ಚಿನಿ ಇವತ್ತು ನನ್ನ ಜೊತೆ ಸೇರಿಕೊಂಡು ಆರ್ನೂ ಅಡುಗೆ ಮಾಡ್ತಾಳೆ. ಪಲಾವ್ ಮಾಡ್ತೀಯ ಚಿನಿ? ಮಶ್ರೂಮ್ ಬಿರಿಯಾನಿ ಮಾಡ್ತೀವಿ ಅಂತ ಹೇಳು. ಆರ್ನ ಏನು ಮಾಡೋಣ ಮರಿ? ಆರ್ನ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ. ನೀವು ಮಾಡ್ತೀರಾ? ಹೆಲ್ಪ್ ಮಾಡ್ತೀರಾ ಅಮ್ಮಂಗೆ? ಹೇಳು. ಮಾಡ್ತೀಯಾ? ಸರಿ ಚಿನ್ನ, ಇಲ್ಲಿ ಚೇರ್ ಹಾಕಿರ್ತೀನಿ, ಪಕ್ಕದಲ್ಲಿ ಕೂತ್ಕೋ. ಅಮ್ಮ ಮಾಡಿಬಿಟ್ಟಾದ್ಮೇಲೆ ಇಲ್ಲ ಕರೆಯುತ್ತೆ. ಕೂತ್ಕೋ ಚಿನ್ನ. ಬಾ, ಇಲ್ಲಿ ಕೂತ್ಕೋ ಬಾ ನೀನು. ಇಲ್ಲಿಗೆ ಹಾಕಪ್ಪ ಚೇರ್. ಕೂತ್ಕೋ ಚಿನ್ನ. ಔಟ್ಡೋರಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಮಶ್ರೂಮು ಮತ್ತು ಪನ್ನೀರು, ಈರುಳ್ಳಿ ತಂದಿದ್ದೀನಿ,
ಇದು ಸೌತೆಕಾಯಿ ಲಾಸ್ಟಲ್ಲಿ ನೆಂಚ್ಕೊಳ್ಳೋದಕ್ಕೆ. ಇದು ಲಾಸ್ಟಲ್ಲಿ ಕಾಫಿ ಮಾಡ್ತೀವಿ ಆವಾಗ ಸಕ್ಕರೆ. ಇದು ಎಣ್ಣೆ, ಇದು ಬಿರಿಯಾನಿ ಐಟಮ್ಸು ಮತ್ತು ಉಪ್ಪು, ಇದು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ರುಬ್ಬಿಟ್ಟು ಮನೇಲೇ ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೀನಿ. ಅದಾದಮೇಲೆ ಸ್ವಲ್ಪ ಬೆಣ್ಣೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಬರ್ತಡೇ ಬಾಯ್ ಮಲಗಿಬಿಟ್ಟಿದ್ದಾನೆ. ಬಿಸಿಲು ಬರಬಾರ್ದು ಅಂತ ಅವರಪ್ಪ ಕೊಡೆ ಇಟ್ಟಿದ್ದಾರೆ. ಇವತ್ತು ಬರ್ತಡೇ ಹವ್ಯ ಅಂದ. ನಿಂದು ಯಾವತ್ತು? ನೆನ್ನೆನಾ? ಏನಕ್ಕೆ ಬಂದಿದ್ದೀವಿ ಇಲ್ಲಿಗೆ ನಾವು? ಹವ್ಯನ್ ಬರ್ತಡೇ ಮಾಡೋಕ್ಕೆ. ಪಪ್ಪಿ ಕೊಡ್ಸಿ ಕಮ್ಮಿ. ಮಮ್ಮ ಏನು ಮಾಡ್ತಿದ್ದಾಳಲ್ಲಿ? ಪಪ್ಪ ಮಶ್ರೂಮ್ ಬಿರಿಯಾನಿ. ನೋಡೋಣ ಹೆಂಗೆ ಬರುತ್ತೆ. ಸೌತೆಕಾಯಿ ಅಲ್ಲ, ಅದು ಮಶ್ರೂಮ್. ಸೌತೆಕಾಯಿ ನೀನೇ ಕಟ್ ಮಾಡ್ಕೊಡಿ ಎಲ್ಲರಿಗೂ. ಈ ಸ್ಟವ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ರಿ. ಎಲ್ಲಿ ಹುಡುಕಿದ್ರಿ ಈ ಸ್ಟವ್ನ? ಅದು ಆ್ಯಕ್ಚುಲಿ ಏನಿದು ಏನಿದು? ಸ್ಟವ್ ಬಗ್ಗೆ ಸಿಕ್ಕಾಪಟ್ಟೆ ಜನ ನಂಗೆ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ. ಏನು ಸ್ಟವ್ ಯೂಸ್ ಮಾಡ್ತಾ ಇರೋದು, ಎಲ್ಲಿ ಸಿಗುತ್ತೆ ಅಂತ. ಅಮೆಝಾನೆಲ್ಲ ಸಿಗುತ್ತೆ ಈ ಸ್ಟವ್, ಪೋರ್ಟಬಲ್ ಸ್ಟವ್, ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ಎಷ್ಟು ಸಿಲಿಂಡ್ರ್ ಕೊಡ್ತಾನೆ? ಅಂದರೆ ಅದು 150 ರೂಪೀಸ್ ಪರ್ ಸಿಲಿಂಡರ್, ಒಂದು ಸಿಲಿಂಡ್ರಿದು. ಸ್ಟವ್ ಬಂದು 670 ಸಮಥಿಂಗ್ ಎಷ್ಟೋ ಇದೆ. ಈಗ ಸ್ವಲ್ಪ ಕಡಿಮೆ ಆಗಿದೆ ಅಥವಾ ಜಾಸ್ತಿ ಆಗಿದೆ ಗೊತ್ತಿಲ್ಲ. ನಾನು ತಗೊಂಡಾಗಲೇ ಮೇ ಬಿ 1 ಇಯರ್ ಮೇಲೆ ಆಯ್ತು ಅನಿಸುತ್ತೆ. ಅಮೆಝಾನಲ್ಲಿ ಸಿಗುತ್ತೆ. ನಮ್ಮ ಥರ ಯಾರಾದರೂ ಟ್ರಾವೆಲ್ ಫ್ರೆಂಡ್ಲಿ ಇರೋರು ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮದರ್ಸ್ಗೆ, ಎಸ್ಪೆಷಲಿ ಮದರ್ಸ್ಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಓಕೆ, ಆನ್ ಮಾಡೋದಕ್ಕೆ ಬೇಡ ಇದಂದರೆ. ಆ್ಯಕ್ಚುಲಿ ಇದು ತುಂಬ ಸಿಂಪಲಾಗಿ ಯೂಸ್ ಮಾಡ್ಬೋದು. ಜಸ್ಟ್ ಇದನ್ನು ತಿರುಗಿಸಿ ಪಲಾವ್ ಐಟಮ್ ಹಾಕ್ತಾಯಿದ್ದೀನಿ ಇವಾಗ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ, ಇದೇನೋ ಫ್ಲವರ್ ಗೊತ್ತಿಲ್ಲ. ಗಾಳಿ ತುಂಬ ಇದೆ, ಅದಕ್ಕೆ ಆಮೇಲೆ ಸ್ವಲ್ಪ ಕವರ್ ಮಾಡೋಣ. ನೋಡಿ, ನಾವೆಲ್ಲ ಇಲ್ಲಿ ಕಷ್ಟಪಟ್ಟು ಅಡುಗೆ ಮಾಡ್ತಾ. ಏನೇನು ಹಾಕಿದ್ದೀರಾ? ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಇನ್ನೊಂದೇನೋ ಫ್ಲವರು, ಪಲಾವ್ ಎಲೆ, ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಇದಿಷ್ಟು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಮನೆಯಿಂದಲೇ. ಸೊ ಇವಾಗ ಮಸಾಲೆ ಜೊತೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಗಾಳಿ ಅಲ್ವಾ, ಬೇಗ ಬೇಗ ಆಗ್ತಾ ಇದೆ. ಕೇಕ್ ಕಟ್ ಮಾಡೋದಕ್ಕೆ ಅವ್ಯಾನ್ಗೋಸ್ಕರ ಕಾಯ್ತಾ ಇದ್ದೀವಿ. ಅವ್ನು ಎದೊಳ್ತಾ ಇಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಹಾಯ್ ಮಾಡು. ನಾವೆಲ್ಲ ಇಲ್ಲಿ ಕಷ್ಟಪಟ್ಟು ಅಡುಗೆ ಮಾಡ್ತಾ ಇದ್ದೀವಿ. ಇವ್ರು ನೋಡಿ, ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ನೇಚರ್ನ ಎಂಜಾಯ್ ಮಾಡ್ಕೊಂಡು ಕೂತಿದ್ದೆ. ಜೊತೆ ಸ್ವಲ್ಪ ಪನ್ನೀರ್ ಇತ್ತು, ಸೊ ಅದನ್ನು ಹಾಕಿದ್ರೆ ಹೈ ಪ್ರೋಟೀನ್ ಬಿರಿಯಾನಿ ಆಗುತ್ತೆ. ಬಾಬಾ, ಒಳ್ಳೆ ಮೀಲ್ಸ್ ರೀ ಇವತ್ತು ನಮಗೆ. ಅದು ಸ್ವಲ್ಪ ಫ್ರೈ ಮಾಡ್ತೀಯ ಪನ್ನೀರ್ನ? ಇಲ್ಲ ಹಾಗೆ ಹಾಕ್ಬಿಡೋದು. ಮಸಾಲೆ ಜೊತೆ ಮಿಕ್ಸ್ ಆಗುತ್ತೆ. ಮಳೆನೇ ಬರ್ತಾ ಇಲ್ಲ, ಆದರೂ ಕೊಡೆ ಹಿಡ್ಕೊಂಡು ಓಡಾಡ್ತಿದ್ದಾಳೆ. ಇದು ಆಕ್ಚುಲಿ ಚೆನ್ನಾಗಿರೋ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಮಶ್ರೂಮ್ ಕೂಡ ಹಾಕ್ಬಿಡ್ತೀನಿ, ಯಾಕಂದರೆ ನೀರು ಬಿಟ್ಕೊಳ್ಳುತ್ತೆ. ವೆಜಿಟೇರಿಯನ್ ಚಿಕನ್.
ಆರ್ನಾ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಏನ್ರಿ ಏನು ಸಂಶೋಧನೆ ಮಾಡ್ತಿದ್ದೀರಾ? ಹಾಂ, ಬ್ಲೂಟೂತ್ ಸ್ಪೀಕರ್ ಆನ್ ಮಾಡ್ತಾ ಇದ್ದೀನಿ, ಹಾಡು ಹೇಳ್ತೀನಿ ಈಗ. ಯಾವ ಹಾಡು ಹೇಳ್ತೀರಾ? ಹಾಡೊಂದ ಹಾಡುವೇನು ಅಂತೆ ಕಥಲ್ಲಿ. ಜಾಸ್ತಿ ಗಾಳಿ ಇರೋದ್ರಿಂದ ಕೆಳಗಡೆ ಸ್ಟವ್ ಶಿಫ್ಟ್ ಆಯಿತು. ಸೊ ಇವಾಗ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ. ರೈಸ್ ಕೊಡು. ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಯಾಕಂದರೆ ಮಶ್ರೂಮಲ್ಲೇ ನೀರು ಬೇಕಮ್ಮ. ಮಶ್ರೂಮಲ್ಲೇ ನೀರಿರುತ್ತೆ ಸ್ವಲ್ಪ. ಅದು ಆಲ್ರೆಡಿ ನೀರು ಬಿಟ್ಕೊಂಡ್ಬಿಟ್ಟಿದೆ ಅಲ್ಲ. ಹೌದೌದು. ಸಾಲ್ಟ್ ಒಂದರಲ್ಲಿ ಕಲ್ಲು ಉಪ್ಪಿದೆ, ಒಂದರಲ್ಲಿ ಪುಡಿ ಉಪ್ಪಿದೆ. ಯುವಕರೆಲ್ಲ ಫೋಟೋ ಶೂಟಲ್ಲಿ ಬ್ಯುಸಿ ಇದ್ದಾರೆ. ಬನ್ನಿ ಎಲ್ಲರೂ 10 ರೂಪಾಯಿ ಬಿರಿಯಾನಿ, 10 ರೂಪಾಯಿ ಬಿರಿಯಾನಿ. ನಮ್ಮನ್ನಲ್ಲ ಕಲ್ಲುಪ್ಪು. ಸ್ವಲ್ಪ ಉಪ್ಪು ಹಾಕು. ಸ್ವಲ್ಪ ಕವರ್ ಮಾಡಿಬಿಡು, ಅವಾಗ ಗಾಳಿ ಬರೋದು ಜಾಸ್ತಿ. ಹೌದು, ಏನಾಗುತ್ತೆ, ಬೇಗ ಆಗ್ಬಿಡುತ್ತೆ. ಅಷ್ಟರೊಳಗೆ ಅಯ್ಯಾನ್ ಇದ್ದರೆ ಸಾಕು. ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಬರ್ತ್ಡೇ ಟು ಯು ಅವ್ಯಾನ್ ಆ್ಯಂಡ್ ಆರ್ನಾ. ಹ್ಯಾಪಿ ಬರ್ತ್ಡೇ, ಶುಭ ದಿನಕ್ಕೆ. ಹ್ಯಾಪಿ ಬರ್ಡೇ. ಬರೀ ಇಂಥದೆಯಾ? डिप्रेशन, मैं डिप्रेशन में रहता हूँ हमेशा। अब भी मैं डिप्रेशन में हूँ, माँ कसम। मैं डिप्रेशन में रहता हूँ, हमेशा सिर में दर्द रहता हो। ನಮ್ಮ ಮನೇಲಿ ಈ ಕೇಕಿಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಚಿಕ್ಕವರು ದೊಡ್ಡವರು ಅನ್ನೋ ವ್ಯತ್ಯಾಸನೇ ಇಲ್ಲ ಈ ಕೇಕಿಗೆ. ಬೇಕಾ? ಹಿಂಗೆ ಆಡ್ತಿರ್ತಾರೆ ನೋಡಿ, ನಾನು ಹೋಗ್ತೀನಿ. ಈಗ ನಾನು ನೆಕ್ಸ್ಟ್ ಹೋಗ್ತೀನಿ. ನನಗೆ ಕೊಡ್ರೋ? ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಿನಗೆ ಕೊಡೋದ ನಾವು? ನಾನು ಫುಲ್ ತಿಂತೀನಿ. ಒಂದು ಕೇಕ್ ಫುಲ್ಲು ಖಾಲಿಯಾಗಿದೆ. ನಂಗೆ ಇನ್ನೂ ಬೇಕು. ಅದರಲ್ಲಿ ಕೂಡ ಬಿಡ್ತಾ ಇಲ್ಲ ಫ್ರೆಂಡ್ಸ್ ನೋಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಒಂದು ಕೇಕ್ ಬರೀ 3 ಜನ 4 ಜನ ತಿಂದಿದ್ದೀವಿ ಅಷ್ಟೇ. ಎಸ್ಪೆಷಲಿ ನೋಡಿ, 2 ಮೋಟಾಣಿಗಳೇ ಖಾಲಿ ಮಾಡಿದ್ದಾರೆ. ಅವ್ಯಾನ್ ಬಾಕಂದ ಇಲ್ಲಿ ಹ್ಯಾಪಿ ಬರ್ತ್ಡೇ ಹೇಳ್ತೀನಿ. ಸಾಕ ನಿನಗೆ ಕೇಕು? ಅವ್ಯಾನ್ ಹ್ಯಾಪಿ ಬರ್ತ್ಡೇ. ಹಾಂ, ಥ್ಯಾಂಕ್ ಯು. ಪಪ್ಪಿ ಕೊಡು ಚಿಕ್ಕ ಮಗೊಂದು. ಕೊಡಮ್ಮ. ಅಬ್ಬಬ್ಬಬ್ಬ, ಇಷ್ಟೇ ಸ್ಕೂಲ್ದಿದೆ ಅಷ್ಟೇ ಲಾಸ್ಟ್. ಎಲ್ಲರಿಗೂ ಹಾಯ್ ಮಾಡಪ್ಪ. ಹಾಯ್ ಮಾಡೋಕಂತ. ವೆರಿ ಗುಡ್ ಮಗ್ನೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಸೊ ಕೇಕು ಮುಗಿದಿದೆ, ಬಿರಿಯಾನಿ ಹೊಟ್ಟೆ ಹಸಿತಾ ಇದೆ ಬಿರಿಯಾನಿಗೆ. ಹೊಟ್ಟೆ ಹಸಿತಿದೆ. ಮಧ್ಯಾಹ್ನ ನಾವು ಯಾರು ಊಟ ಮಾಡಿಲ್ಲ, ಸೊ ಅದಕ್ಕೆ ಬಿರಿಯಾನಿ ಓಪನ್ ಮಾಡಿ ನೋಡೋಣ. ಓಹೋ, ನೆಂಚ್ಕೊಳ್ಳೋಕ್ಕೆ ಸೌತೆಕಾಯಿ, ಈರುಳ್ಳಿ, ಇನ್ನೇನೇನು ತಂದಿದ್ದೀರಾ ಮೇಡಮ್? ಆ್ಯಕ್ಚುಲಿ ಎಲ್ಲ ಆಗೋಗ್ಬಿಟ್ಟಿದೆ. ಕುಕ್ಕರ್ ಕೂಗ್ದು ಗಾಳಿ ಇದ್ದರೂ ಸಹ ನಮ್ಮ ರೈಸ್ ರೆಡಿ ಇವತ್ತು. ಟೈಮ್ ಡ್ಯೂರೇಷನ್ ನೋಡ್ದಾ ಎಷ್ಟು ಬೇಗ ಆಯ್ತದೆ. ಕೂಡ ಚೆನ್ನಾಗಿದೆ ಗೈಸ್, ತಗೊಳ್ಳಿ. ಅದು ಮದರ್ಸ್ಗೆಲ್ಲ ಒಳ್ಳೆ ಯೂಸ್ ಆಗುತ್ತೆ. ಅದು
ಯಾವುದೇ ಪ್ಲಾಸ್ಟಿಕ್ನ ಎಸಿಲಿಲ್ಲ. ನಾವೆಲ್ಲ ಪ್ಲಾಸ್ಟಿಕ್ನ ಕ್ಲೀನಾಗಿ ಕವರ್ಗೆ ಹಾಕ್ಕೊಂಡು ಮನೆಗೆ ತಗೊಂಡು ಹೋಗ್ತೀವಿ. ನೋಡಿ ಆ ಪ್ಲಾಸ್ಟಿಕ್ ತಗೊಂಡೋಗ್ತೀವಿ. ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಇಲ್ಲಿದೆ. ಇದೆ ತಂದಿದ್ದೀವಿ. ಸೌತೆಕಾಯಿ, ಈರುಳ್ಳಿ, ಕಡಲೆ ಬೀಜ ಹುರಿದ್ರೆ, ಸೌತೆಕಾಯಿ ಹಚ್ಚಿದ್ರೆ ಇವ್ರು ನೋಡಿ ಇನ್ನೂ ಇಬ್ರು ಬರ್ತಾ ಇದ್ದಾರೆ. ನಿನ್ನೆ ಕುಂಕುಮಕ್ಕೆ ಹೋಗಿದ್ವಲ್ಲ ನಿಜ ಅಂತ ಇಬ್ರು ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಂದು ಮಗು ಇದೆ, ಅವನು ಕರ್ಕೊಂಡು ಬರ್ತಾ ಇದ್ದಾರೆ. 9 ಕಿಲೋಮೀಟರ್ ದೂರದಲ್ಲಿ ಇದಾರಂತೆ. ಹಚ್ಚಕ್ಕಾದ್ರೂ ಬಿಡ್ರು. ಎಷ್ಟು ಜನ ಅವರು ಬೈದಿ ಸಾಕಾಗ್ಲಿಲ್ವೇನೋ? ಹಾರ್ನ್ ಕೈಲಿ ಆಲ್ರೆಡಿ ಇದೆ. ನನಗೆ ಎಲ್ಲರೂ ತಗೊಂಡ್ರು. ನೀನು ಒಬ್ಳೆ ಹಾಕಿದ್ಯಾ ಮೇಕನು? ಫೈನಲಿ ನಮ್ಮ ಮಶ್ರೂಮ್ ಬಿರಿಯಾನಿ ರೆಡಿ. ಏಯ್, ಕಲರ್ ಚೆನ್ನಾಗಿದೆ. ಹಾಯ್ ಹಾಯ್ ಹೀರೋ. ಫುಲ್ ರೆಡಿ ಆಗಿದ್ದಾನೆ. ಹೀರೋ ನೋಡ್ರಿ ಏನ್ ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದಾನೆ. ಬಿರಿಯಾನಿ ಸೂಪರ್ ಆಗಿತ್ತು. ನೆಕ್ಸ್ಟ್ ಈಗ ಕಾಫಿ, ಟೀ, ಹಾರ್ಲಿಕ್ಸ್ ಮಾಡ್ತಾ ಇದ್ದಾರೆ. ಇಲ್ಲೇ ಪಕ್ಕದಲ್ಲಿರೋ ಅಂಗಡಿಲಿ ಹೋಗಿ ಹಾಲು ತಂದಿದ್ವಿ, ಬಟ್ ಕಾಫಿ ಪೌಡ್ರ್ ಮರ್ತು ಬಂದಿದ್ವಿ. ಇದು ಲಾಸ್ಟ್ ಟೈಮ್ ನಾವೆಲ್ಲೋ ಟ್ರಿಪ್ ಹೋದಾಗ ಎಲ್ಲಿಗೆ ಹೋಗಿದ್ದು ಹೇಳಿದ್ದು? ಲಾಸ್ಟ್ ಮೊನ್ನೆ ರೀಸೆಂಟಾಗಿ ಎಲ್ಲಿಗೋ ಹೋದ್ವಿ, ಗೊತ್ತಿಲ್ಲ, ಮರ್ತೋಗಿದ್ದೀನಿ. ಐ ಥಿಂಕ್ ಎಲ್ಲಿ ಮೈಸೂರಿಗೆ ಹೋದ್ವಲ್ಲ ನಿನ್ನೆ ಮೊನ್ನೆ. ಆವಾಗ 2 ಪಾಕೆಟ್ ಮಿಕ್ಕಿತ್ತು ಅದರಲ್ಲಿ, ಅದಿತ್ತು. ಅದು ಸೊ ನಾನೇ ಕಾಫಿಗೆ ಹಾಕ್ಕೊಂಡೆ. ಹಾರ್ಲಿಕ್ಸ್ ಮಕ್ಕಳಿಗೆ, ಬೂಸ್ಟು ದೊಡ್ಡವ್ರಿಗೆ. ಆ್ಯಕ್ಚುಲಿ ಇಲ್ಲೊಂದು ಅಂಗಡಿ ಓಪನ್ ಮಾಡಿದ್ರೆ 25 ರೂಪೀಸ್ ಒಂದು ಕಾಫಿ ಮಾಡಿದ್ರೆ ನೋಡಿ ಇಲ್ಲಿರೋ ಜನ ಎಲ್ಲ ತಗೋತಾರೆ. ಆ್ಯಕ್ಚುಲಿ ನಾವು ಬಂದಾಗ ಇಲ್ಲಿ ಒಬ್ಬರೂ ಇರಲಿಲ್ಲ. ಈಗ ಮಿನಿಮಮ್ ಅಂದರೂ ಒಂದು 100 ಮೆಂಬರ್ಸ್ ಬಂದರು ಹೋದ್ರು. ನೋಡಿ ಎಷ್ಟೊಂದು ಜನ ಈಗಲೂ ಇದ್ದಾರೆ, ಇನ್ನೂ ಬರ್ತಾನೆ ಇದ್ದಾರೆ. ಏನಾದರೂ ನಿಮಗೆ ವಿರಹ ವೇದನೆ? ಯಾಕೆ ನೀವು ಸಪ್ರೇಟಾಗಿ ಕೂತಿದ್ದೀರಾ? ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸುಮ್ಮನೆ ಕೂತಿದ್ವಿ. ಕ್ಲೈಮೇಟ್ ಚೆನ್ನಾಗಿ. ಶುಗರ್ ಇರ್ಬೇಕಲ್ವೇ ನಾನು ನಿನ್ಗೂ? ಹೌದು. ಏನಂತೆ ಅವ್ಯಾನ್? ಹೌದು, ಓಪನ್ ಮಾಡ್ಕೊಡು. ಅವ್ಯಾನ್ ತಿಂತಾಳೆ. ಅವ್ಯಾನ್ ಹಾರ್ಲಿಕ್ಸ್ ಕುಡಿಯಲ್ಲ. ಕೊಡೆ ಅಷ್ಟಿಲ್ಲ ಅವನು. ಏಯ್ ನಿಂತ್ಕೊಳ್ಳೋ. ಬಿದ್ದ 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 ಬಿದ್ದ. ಅವ್ಯಾನ್ ಕೊಡಪ್ಪ ಅವನಿಗೊಂದು. ಬೇಡ, ಕಲ್ಲಿದೆ ಮಗನೇ, ಬೇಡ. ಹೊಸ ಪ್ಲೇಸಲ್ಲಿ ಹಾಲು ಉಕ್ಕಿಸ್ತಾ ಇದ್ದೀನಿ. ಅವನು ನೋಡು, ಅವನು ಪ್ರೀತಿ ಮಾಡಲ್ವಂತೆ ಅವ್ರಮ್ಮ. ಬೇರೆಯವ್ರನ್ನೆಲ್ಲ ಪ್ರೀತಿ ಮಾಡ್ತೀಯಾ, ನನ್ನನ್ನು ಮಾತ್ರ ಪ್ರೀತಿ ಮಾಡಲ್ಲ ಅಂತ ಹೇಳ್ತಾವನೆ. ಬಾ 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 ಬಾ. ಮೆಸ್ದೆ ಕಣಯ್ಯ ನಿನ್ನ. ಉಲ್ಟಾ ಮಾಡಿದೆ ನೋಡೋದು, ಉಲ್ಟಾ ಮಾಡಿಬಿಟ್ಟೆ. ತಗೊಳ್ಳಿ ಈ ವ್ಯೂ, ಈ ಕಾಫಿ, ತಿಂದಿದ್ದ ಹಳೆ ಬಿರಿಯಾನಿ. ಗಿರ್ಜಿನ್ ಕೊಡ್ತಾ ಇವತ್ತಿನ ಕಾಫಿ ಕುಡಿತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಡೇ ಫುಲ್ಲು ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವ್ಲಾಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್. ಅಣ್ಣ 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 ಅಣ್ಣ, ರೋಡ್ ತುಂಬ ನೀವೇ ಬರ್ತಿದ್ದೀರಲ್ಲ ಅಣ್ಣ. ಅಣ್ಣೋ ಅಣ್ಣೋ, ಯಾಕೆ ಹಿಂಗೆ ನಿಂತಿದ್ಯಾ ಒಬ್ನೇ? ಅಣ್ಣ ಬಂದ್ರಿ ಬಂದ್ರಿ ಬಂದ್ರಿ, ಎಷ್ಟ್ ಚೆನ್ನಾಗ್ ಬಂತಾ ಇದ್ದೀರಣ್ಣ. ಅಣ್ಣೋ ಪಂಚೆ ಅಣ್ಣ.